ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತಾ ಫ್ಯಾಷನ್. ಸೊ ಇವತ್ತಿನ ದಿನದ ಈ ವಿಡಿಯೋದಲ್ಲಿ ನಾನು ಎದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಪ್ಪ ಅಂತಂದರೆ ನನ್ನ ಒಂದು ಸ್ವಲ್ಪ ಅನುಭವಗಳು. ಇದನ್ನು ನಾನು ಹೇಳಿದರೆ ನನ್ನಂಥ ಎಷ್ಟು ಟೈಲರ್ಸ್ಗಳಿಗೆ ಹೆಲ್ಪ್ ಆಗುತ್ತೆ ಅಂದ್ಕೊಳ್ತೀನಿ. ಸೊ ಈಗ ನಾನು ನೋಡ್ತಿರ್ಬೋದು ಕಟೋರಿ ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಬ್ಲೌಸ್ ಕೊಟ್ಟವರು ನಮ್ಮ ಊರಿನವರು ಅಲ್ಲ, ಅವರು ಇದು ಬೇರೆ ಊರಿಂದ ಬಂದಂಥ ಬ್ಲೌಸು. 5 ಬ್ಲೌಸು ಬೇರೆ ಊರಿಂದ, ಇವರದ್ದೇ ಸೇಮು ಬಟ್ ಬೇರೆ ಊರಿಂದ ಬಂದಿದೆ. ಹೇಗಂದರೆ ಇಲ್ಲಿ ನಮ್ಮೂರಲ್ಲಿ ಒಬ್ಬರು ಬ್ಲೌಸ್ ಹೊಲಿಸ್ತಾರೆ, ಆಲ್ಮೋಸ್ಟ್ ನನ್ನ ಹತ್ರನೇ ಹೊಲಿಸೋದವರು. ಸೊ ಅವರಿಗೆ ಕರೆಕ್ಟ್ ಆದಾಗ ಅವರ ಫಂಕ್ಷನ್ಗಳಿದ್ದಾಗ ಬೇರೆ ಊರಿಗೆ ಹಾಕ್ಕೊಂಡೋಗಿ ಅಲ್ಲಿ ಯಾರು ಹೊಲಿದಿರೋದು ಅಂತ ಕೇಳಿ ಈ ರೀತಿಯಾಗಿ ಬಂದಂಥ ಬ್ಲೌಸ್ ನನಗೆ, ಅಂದರೆ ಬೇರೆ ಊರಿಂದ ಈ ಥರ ನಮ್ಮೂರಲ್ಲಿ ಹೊಲಿತಿದ್ದಾರೆ ಅಂತ ಹೇಳಿದಾಗ ನಂದು ತೊಗೊಂಡೋಗಿ ಹೊಲಿಸ್ಕೊಡು ಅಂತ ಕೊಟ್ಟು ಕಳಿಸಿದ್ದಾರೆ. ಸೊ ಈ ಥರ ಬ್ಲೌಸಸ್ಸು ತುಂಬಾ ಬರ್ತವೆ ನನಗೆ. ಒಂದು ಬೇರೆ ಬೇರೆ ಊರಿಂದ ಹಾಕ್ಕೊಂಡು ಹೋಗಿರೋದು ನೋಡಿ. ಸೊ ನಾವು ಆ ರೀತಿಯಾಗಿ ನಾವು ಬ್ಲೌಸ್ ಬರಬೇಕಂದ್ರೆ ಏನು ಮಾಡಬೇಕು ಅಂದರೆ, ನಾವು ಸ್ಟಿಚ್ ಮಾಡುವಂಥ ಬಟ್ಟೆಗಳು ಫಿನಿಶಿಂಗ್ ಅನ್ನೋದು ತುಂಬಾ ನೀಟಾಗಿರಬೇಕು. ಆಗ ನಮಗೆ ಕಸ್ಟಮರ್ ಇಲ್ಲ, ನಾವು ಆವಾಗೊಂದು ಇವಾಗೊಂದು ಹೊಲಿತೀವಿ ಅಂದರೂ ಕೂಡ ಅವರಿಂದ ನಮಗೆ ಮತ್ತೆ ಒಬ್ಬರಿಂದ 4 ಕಸ್ಟಮರು ಜಾಸ್ತಿ ಆಗೋ ರೀತಿ ಆಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನನ್ನ ಅನುಭವದ ಪ್ರಕಾರ. ನಾನು ಕೂಡ ಮೊದಲು 1.5 ಇಯರ್ಸು ಸ್ಟಿಚ್ ಮಾಡ್ತಾಯಿದ್ದೆ, ಬಟ್ ನೀಟ್ನೆಸ್ ಇರಲಿಲ್ಲ. ಸೊ ಹಾಗಾಗಿ ಏನು ಮಾಡ್ತಿದ್ದೆ, ನನಗೆ ಭಯ ಆಗ್ತಿತ್ತು, ಎಲ್ಲಿ ನೀಟ್ ಆಗಲಿಲ್ಲ ಅಂದರೆ ಮತ್ತೆ ಇದನ್ನು ಮಾಡ್ತಾರೋ. ಒಮ್ಮೆ ಹೆಸರು ಟೈಲರಿಂಗಲ್ಲಿ ಅವಳೇನು ಹೊಲಿತಾರೆ, ಚೆನ್ನಾಗಿ ಹೊಲಿಯಲ್ಲ ಅಂತ ಹೆಸರು ಕೆಟ್ಟು ಹೋದರೆ ನಂತರ ನಮ್ಮ ಹತ್ರ ಯಾರು ಸ್ಟಿಚಿಂಗ್ ಬಟ್ಟೆ ತೊಗೊಂಬರಲ್ಲ. ಸೊ ಹಾಗಾಗಿ ಭಯದಿಂದ ನಾನು 1.5 ಇಯರ್ಸ್ ನಾನು ಸ್ಟಿಚಿಂಗೇ ಮಾಡಿರಲಿಲ್ಲ. ಮಿಷಿನ್ ಇತ್ತು, ಎಲ್ಲ ಇತ್ತು, ನಾನು ಮಾಡಿರಲಿಲ್ಲ. ಆವಾಗ ಏನು ಮಾಡ್ತಿದ್ದೆಪ್ಪ ಅಂತಂದರೆ, ಇದು ಬಿಗಿನರ್ಸ್ಗಳಿಗೆ ಹೆಲ್ಪ್ ಆಗ್ಬೋದು ಈ ನಾ ಹೇಳೋ ಟಿಪ್ಸು. ನಾನೇನು ಮಾಡ್ತಿದ್ದೆ, ಮನೆಯಲ್ಲಿರುವಂಥ ಬ್ಲೌಸ್ಗಳಲ್ಲಿ, ಅಂದರೆ ಸಾಧಾನೆ ಅಷ್ಟೊಂದೇನು ತುಟ್ಟಿದಲ್ಲ, ಮನೇಲಿರುವಂಥ ಬ್ಲೌಸ್ಗಳಲ್ಲಿ, ಅಂದರೆ ನಂದು ಸೀಮಂತದ್ದು ಮದುವೆಲೆಲ್ಲ ಬಂದಂಥ ಬ್ಲೌಸ್ ಇತ್ತಲ್ವ, ಸೊ ಅದರಲ್ಲೇ ಬೇರೆ ಬೇರೆಯವ್ರದ್ದು ದಪ್ಪನೆ ಅವ್ರದ್ದು ಎಲ್ಲರದ್ದು ಅವ್ರದ್ದೊಂದು ಅಳತೆ ಬ್ಲೌಸಿಂದು ಕೊಡಿ ಅಂತ ಇಸ್ಕೊಂಡು, ಸೊ ಆ ಅಳತೆಗೆ ಬ್ಲೌಸನ್ನ ಸ್ಟಿಚ್ ಮಾಡಿ ನಾನು ಅವ್ರಿಗೆ ಕೊಡ್ತಾಯಿದ್ದೆ. ಅವ್ರಿಗೆ ಕೊಟ್ಟು ನನ್ನ ಇದರಲ್ಲೇ ಹಾಕಿಸಿ ನೋಡಿ ಯಾವ ಥರ ಆಗಿದೆ, ಇನ್ನು ನಾನು ಇದರಲ್ಲಿ ಏನು ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನು ಕನ್ಫರ್ಮೇಷನ್ ತೊಗೊಂಡು ನಾನು ಐಡಿಯಾಸ್ನ ಮಾಡ್ತಾಯಿದ್ದೆ. ಸೊ ಇದೇ ರೀತಿ ನೀವು ಕೂಡ ಮಾಡ್ಕೊಳ್ಳಿ. ಯಾಕಂದರೆ ಬಟ್ಟೆ ಬರಲ್ಲ ಅಂತ ಕೂತ್ಕೊಂಡ್ರೆ ನಮ್ಮದು ಟೈಲರಿಂಗ್ ಉದ್ಯೋಗ ಮುಂದೆ ಹೋಗೋದಿಲ್ಲ. ಸೊ ಆದಷ್ಟು ನೀವು ನಿಮಗೆ ಬರುತ್ತೆ ಅಂದ್ಕೊಂಡು ಧೈರ್ಯ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಬನ್ನಿ. ನಿಮಗೆ ಇಲ್ಲ ಬೇರೆಯವ್ರದ್ದು ತೊಗೊಳಕ್ಕೆ ಭಯ ಆಗುತ್ತೆ ಅನ್ನೋಕೊಳ್ಳೋದಾದರೆ, ನಿಮ್ಮ ಮನೆಯಲ್ಲೇ ಇರುವಂಥ ಬ್ಲೌಸಲ್ಲಿ ನಿಮಗೆ ಯಾವುದು ಕಂಫರ್ಟೇಬಲ್ ಇರ್ತಾರೆ ಅವ್ರದ್ದು ಬ್ಲೌಸ್ ತೊಗೊಂಡು ಸ್ಟಿಚ್ ಮಾಡಿ. ನಿಮ್ಮದೇ ಬ್ಲೌಸ್ ಆಗಿರೋದ್ರಿಂದ ಅವರು ಏನೂ ಹೇಳಕ್ಕೆ ಬರಲ್ಲ. ಸೊ ಆವಾಗ ನಿಮಗೆ ಅವ್ರು ಹಾಕ್ಕೊಂಡಾಗ ಫಿಟ್ಟಿಂಗ್ ಗೊತ್ತೇ ಆಗೇ ಆಗುತ್ತಲ್ವ. ಸೊ ಯಾವ ಥರ ಕೂತಿದೆ, ನಾವು ಇನ್ನೂ ಏನು ಚೇಂಜಸ್ ಮಾಡಬೇಕು ಅಂತ. ಸೊ ಆವಾಗ ಅವ್ರಿಗೂ ಕೂಡ ಅವ್ರದ್ದು ಬ್ಲೌಸ್ ಕೊಟ್ಟಿರಲ್ಲ, ಹಾಗೆ ಹಣನೂ ಕೊಟ್ಟಿರಲ್ಲ, ಟೆನ್ಷನ್ ಇರಲ್ಲ, ಅವ್ರಿಗೂ ಕೂಡ ಏನೂ ಅನ್ನೋದು ಇಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನಾನು, ಆದಷ್ಟು ನಿಮಗೆ ಪರಿಚಯ ಇದ್ದವ್ರದ್ದು, ಫುಲ್ ಕ್ಲೋಸ್ ಇದ್ದವ್ರದ್ದು, ಫ್ರೆಂಡ್ಸು, ಫ್ಯಾಮಿಲಿಯಲ್ಲಿ ಎಲ್ಲರದ್ದು ನೀವು ಬ್ಲೌಸು ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಮಿಷಿನ್ ಇಟ್ಕೊಂಡು ಹಾಗೆ ಕುತ್ಕೊಳ್ಳೋಕೆ ಹೋಗಬೇಡಿ, ಸ್ಟಾರ್ಟ್ ಮಾಡ್ತಾ ಹೋಗಿ. ಸೊ ಇವತ್ತು ನೋಡಿ, ಒಮ್ಮೆ ಸ್ಟಿಚ್ ಮಾಡಿ ಕೊಡಿ, ಅವ್ರ ಮೈಮೇಲೆ ಹೇಗೆ ಕುತ್ಕೊಳ್ತೇನೆ ನೋಡಿ. ಆಮೇಲೆ ಅದರಲ್ಲಿ ಏನು ನಿಮಗೆ ಚೇಂಜಸ್ ಮಾಡ್ಕೋಬೇಕು ನೋಡ್ಕೊಳ್ಳಿ, ಐಡಿಯಾ ಹಾಕ್ಕೊಳ್ಳಿ. ಹೀಗೆ ಮಾಡ್ತಾ ಹೋದರೆ ನೀವು ಒಂದಲ್ಲ ಒಂದು ದಿನ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಫೇಮಸ್ ಟೈಲರ್ ಆಗೇ ಆಗ್ತೀರ. ಈಗ ನಾನು ಕೂಡ ಜಾಸ್ತಿ ಟೈಲರಿಂಗ್ ಕಲಿಯೋದಕ್ಕೆ ಹೋಗಿಲ್ಲ, ಒಂದು 1 ಮಂತು ಅಷ್ಟೇ ಏನೋ ಜಾಸ್ತಿ ಹೋಗಿದ್ದು ನಾನು. ಅಲ್ಲಿ ಅವರು ಕಲಿಸ್ಲಿಲ್ಲ, ಯಾಕಂದರೆ ಅವ್ರಿಗೆ ಒಂದು ಪಾಪು ಇತ್ತು. ಸೊ ಹಾಗಾಗಿ ಅವರು ಪಾಪು ನೋಡ್ಕೊಳ್ತಿದ್ರು, ನಮಗೆ ಸ್ಟಿಚಿಂಗ್ ಕಲಿಸೋರಿಗೆ ಕಲಿಸ್ತಾನೆ ಇರಲಿಲ್ಲ ಅವರು. ಸೊ ಹೀಗಾಗಿ ಏನು ಮಾಡಿದೆ ನಾನು, ಅವ್ರಿಗೆ ಅಮೌಂಟ್ ಕೊಡೋದು ನಿಜ, ಬಟ್ ಅವ್ರು ಕಲಿಸ್ತಿರ್ಲಿಲ್ಲ. ಸೊ ನಾನು ಕಲಿಯೋಕ್ಕೆ ಹೋಗುವಾಗ ಒಂದು 15-20 ಮೇಲೆ ನಾವು ಜನ ಇದ್ವಿ ಕಲಿಯೋರು. ಸೊ ಅಷ್ಟರ ಜನದಲ್ಲಿ ನಾನು ಒಬ್ಬಳೇ ಈಗ ಸ್ಟಿಚಿಂಗ್ ಮಾಡ್ತಾ ಇರೋದು, ಅಷ್ಟು ಜನರಲ್ಲಿ. ನಂಗೆ ಅದೊಂದು ಹೆಮ್ಮೆ ಇದೆ.
ಒಂದು 15-20 ಜನ ನಾವು ಕಲಿಯಕ್ಕೆ ಹೋಗ್ತಿದ್ವಿ. ಸೊ ಅಷ್ಟರಲ್ಲಿ ನಾನು ಒಬ್ಬಳೇ ಅದರಲ್ಲಿ ಸ್ಟಿಚ್ ಮಾಡೋದಂದರೆ ಸೊ ಅದು ಅವ್ರು ಕಲಿಸಿರೋದ್ರಿಂದನೂ ಅಲ್ಲ. ಯಾಕಂದರೆ ನಾನು ಕಲ್ತಿರೋದು ಯೂಟ್ಯೂಬಿಂದ. ಸೊ ಅಲ್ಲಿ ಒಂದು ಸ್ವಲ್ಪ ನನಗೆ ಬ್ಲೌಸಿಂದು ಹೀಗೀಗೆ ಅನ್ನೋದೊಂದು ಐಡಿಯಾ ಸಿಕ್ಕಿತ್ತಲ್ವಾ, ಹೇಳ್ಕೊಟ್ಟಿದ್ರು. ಇಷ್ಟೇ ಆಗೋಲ್ದಕ್ಕ 1 ತಿಂಗಳು ಹೋಗಿದ್ದೆ ಅಂದರೆ. ಸೊ ಆಮೇಲೆ ಸಾರಿ ಆಮೇಲೆ ಯೂಟ್ಯೂಬ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮೊಬೈಲ್ ತಂದುಕೊಟ್ರು ಮನೇಲಿ ಹಸ್ಬೆಂಡು. ಯೂಟ್ಯೂಬ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯೂಟ್ಯೂಬ್ ನೋಡ್ತಾ ಏನು ಮಾಡಿದೆ, ನಾನು ಬ್ಲೌಸಸ್ನ ಡಿಸೈನ್ಗಳನ್ನು, ಕಟೋರಿ ಬ್ಲೌಸಸ್ನ ಹಾಗೆ ಡ್ರೆಸ್ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಹಾಗೆ ಕಲಿತಾ ಹೋದೆ. ಏನಿಲ್ಲ ಅಂದರೂ ನಾನು ಒಂದು 7-8 ಸೀರೆನ ವೇಸ್ಟ್ ಮಾಡಿದ್ದೀನಿ ಕಲಿಯುವಾಗ. ಜಂಪರ್ ಪೀಸು ಈ ಥರ ತುಂಬಾ ವೇಸ್ಟ್ ಮಾಡಿದ್ದೀನಿ. ಯಾಕಂದರೆ ನಾವು ಕಲಿಬೇಕಂದ್ರೆ ಒಮ್ಮೆ ಹೇಗೆ ಕಲಿಯೋಕ್ಕಾಗಲ್ಲ, ಯಾರೂ ಹುಟ್ಟುತ್ತಲೇ ಯಾವುದನ್ನು ಕಲ್ತು ಬಂದಿರಲ್ಲ. ಸೊ ನಾವು ಪ್ರಯತ್ನ ಮಾಡಬೇಕು. ಪ್ರಯತ್ನ ಪಟ್ಟರೆ ಒಂದಲ್ಲ ಒಂದಿನ ಫಲ ಸಿಕ್ಕೇ ಸಿಗುತ್ತೆ ಅಂತ ನಾನು ತುಂಬ ಗಟ್ಟಿಯಾಗಿ ನಂಬಿದ್ದೀನಿ. ಹಾಗೆ ಅದು ಕೂಡ ನನಗೆ ಪ್ರತಿಫಲ ಕೊಟ್ಟಿದೆ. ಸೊ ಈಗ ನೋಡ್ತಿರ್ಬೋದು, ನನಗೆ ಆಗ ನಾನು ಭಯಪಟ್ಟು ನನ್ನ ಬಟ್ಟೆಯಲ್ಲಿ ನಾನು ಬೇರೆಯವ್ರಿಗೆ ಅದು ಹಣನೇ ತೊಗೊಳ್ತಿರ್ಲಿಲ್ಲ, ಆ ಥರ ಸ್ಟಿಚ್ ಮಾಡಿಕೊಡ್ತಿದ್ದೆ. ಈಗ ನಾನು ಹೇಳಿದ ರೇಟಿಗೆ ಬ್ಲೌಸನ್ನ ಸ್ಟಿಚ್ ಮಾಡಿಸ್ಕೊಂಡು ಹೋಗ್ತಾರೆ. ಬಟ್ ಏನು ಮಾಡೋದು, ನಮ್ಮ ಹಳ್ಳಿ ಕಡೆ ಸ್ವಲ್ಪ ರೇಟು ತುಂಬಾ ಕಡಿಮೆ. ಎಷ್ಟು ಕಡಿಮೆ ಅಂದರೆ ಎಷ್ಟೊಂದು ಜನ ಕೇಳ್ತಾರೆ, ಇನ್ನು ನಿಮ್ಮ ಊರು ಯಾವ ಕಾಲದಲ್ಲಿದೆ ಅಂತ. ಸೊ ನಮ್ಮ ಊರು ರೇಟು ಎಷ್ಟಿದೆ ಅಂತ ನಿಮಗೂ ನಾನು ಕೇಳಬೇಕು ಅಂತ ಇದ್ದರೆ ನಂದು ಒಂದು ವೀಡಿಯೋ ಇದೆ. ಸೊ ಲಾಸ್ಟಲ್ಲಿ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ, ಇಲ್ಲಾಂದರೆ ಸ್ಟಾರ್ಟಿಂಗಲ್ಲಿ ನಾನು ಐ ಬಟನ್ನಲ್ಲಾದರೂ ಕೊಟ್ಟಿರ್ತೀನಿ. ಅದೊಂದು ವೀಡಿಯೋ ನೋಡಿ ಗೊತ್ತಾಗುತ್ತೆ ನಮ್ಮ ಹಳ್ಳಿ ಕಡೆ ಎಷ್ಟು ಬ್ಲೌಸ್ ರೇಟು ಕಡಿಮೆ ಇದೆ ಅಂತ. ತುಂಬಾ ಕಡಿಮೆ ಇದೆ. ಬಟ್ ಕಡಿಮೆ ಇದ್ದರೂ ಕೂಡ ನಾವು ಅದಕ್ಕಿಂತ ಒಂದು 10 ರೂಪಾಯಿ ಹೆಚ್ಚು ಹೇಳಿದರು ಬಟ್ಟೆನ ನನ್ನ ಕಡೆ ಸ್ಟಿಚ್ ಮಾಡ್ಕೊಂಡು ಹೋಗ್ತಾರೆ. ಯಾಕಂತಂದರೆ ನಾನು ಅಷ್ಟೊಂದು ಫಿನಿಶಿಂಗು ಚೆನ್ನಾಗಿ ಕೊಟ್ಟಿರ್ತೀನಿ. ಹಾಗೆ ಅವ್ರು ಹೇಳೋದಕ್ಕಿಂತ ನಾನು ಅದರಲ್ಲಿ ಮತ್ತಷ್ಟು ಚೆನ್ನಾಗಿ ಬ್ಲೌಸ್ನ ನಾವು ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ಐಡಿಯಾ ಹಾಕ್ಕೊಂಡು ಅವ್ರು ಹೇಳೋದಕ್ಕಿಂತ ತುಂಬಾ ಇನ್ನೂ ಚೆನ್ನಾಗಿ ಸ್ಟಿಚ್ ಮಾಡಿಕೊಡೋಕ್ಕೆ ನಾನು ಬಯಸ್ತೀನಿ. ಸೊ ಹೀಗಾಗಿ ಏನಾಗುತ್ತೆ, ಅವ್ರಿಗೆ ಇಷ್ಟ ಆಗಿ ಇವಳು ಚೆನ್ನಾಗಿ ಹೊಲಿತಾಳೆ, ಎಷ್ಟು ಹಣ ತೊಗೊಂಡ್ರು ಪರವಾಗಿಲ್ಲ ಅಂತ ಹೇಳಿ ನನಗೆ ತಂದು ಕೊಡೋ ಜಾಸ್ತಿ ನನ್ನ ಕಸ್ಟಮರು. ಸೊ ಹೀಗಾಗಿ ನನಗೆ ಬೇರೆ ಕಡೆಯಿಂದನೂ ತುಂಬಾ ಜಾಸ್ತಿ ಬ್ಲೌಸಸ್ಸು ಬರುತ್ತೆ. ಸೊ ಹೀಗಾಗಿ ಹೇಳ್ತಾ ಇರೋದು ನಾನು, ನಿಮಗೆ ಕಲಿಬೇಕು, ನಾವು ಮಾಡಬೇಕು ಅನ್ನೋದೊಂದು ತಲೆಯಲ್ಲಿರಬೇಕು. ಹಾಗೆ ನೀವು ಅದಕ್ಕೆ ಕಷ್ಟಪಡಲೇಬೇಕು. ಏನೋ 1-2 ಸರಿಗೆ ಬರಲಿಲ್ಲ ಅಂದರೆ ಇಲ್ಲಪ್ಪ ನನಗೇನು ಬರೋದಿಲ್ಲ ಇದು ಅಂತ ಬಿಡಬಾರ್ದು. ನಾವು ಕೈ ಚೆಲ್ಲಿ ಒಂದಲ್ಲ ಒಂದು ದಿನ ನಮ್ಮ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗತ್ತೆ. ನಾವು ಪ್ರಯತ್ನ ಮಾಡೋದನ್ನು ನಿಲ್ಲಿಸಬಾರ್ದು. ಸೊ ಇದು ನನಗೆ ತುಂಬಾ ಅನುಭವ ಬಂದಿದೆ. ಸೊ ಆ ಅನುಭವನ ನಿಮ್ಗೆ ಹೇಳ್ಕೊಡ್ತೀನಿ. ನಾನು ಕೂಡ ಆಗ ಹೊಲಿಗೆ 1 ತಿಂಗಳಿಗೆ ಹೋದೆ, ಬಿಟ್ಟೆ. ಯಂತ್ರ ಸಹ ತಂದಿಟ್ಟಿದ್ರು ನಮ್ಮ ಮನೆಯವ್ರು ಕಲಿಯೋಕೆ ಹೋಗ್ತಿದ್ದಾಳಂತ. ಬಟ್ ನಾನು ಬಿಟ್ಬಿಟ್ಟೆ ಅಲ್ವಾ, ಸೊ ವೇಸ್ಟ್ ಆಯ್ತಲ್ವಾ ಅಂತ ಅವರು ಅನ್ನೋಕ್ಕೆ ಶುರು ಮಾಡುವಷ್ಟರಲ್ಲಿ ನಾನು ಏನು ಮಾಡಿದೆ, ನನ್ನ ಡೈಲಿ ಅವರೊಬ್ಬರು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಈಗ ನನ್ನ ಹತ್ರ ನಾನು ಕೇಳಿದ ರೇಟಿಗೆ ಎಲ್ಲರೂ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡು ಹೋಗ್ತಾರೆ. ಆ ರೀತಿಯಾಗಿ ನಾನೀಗ ನನ್ನ ಶ್ರಮಕ್ಕೆ, ನನ್ನ ಇದಕ್ಕೆ ಪ್ರತಿಫಲ ಸಿಕ್ಕಿದೆ ಅಂತ ನಾನು ಖಂಡಿತ ಹೇಳೋಕ್ಕೆ ಬಯಸ್ತೀನಿ ನಿಮ್ಮ ಹತ್ರ. ತುಂಬಾ ನನಗೆ ಏನಂತಾರೆ, ನನ್ನ ಒಂದು ಏನಂತಾರೆ ಶ್ರಮಕ್ಕೆ ಈಗ ಪ್ರತಿಫಲ ಸಿಕ್ಕಿದೆ. ಬೇರೆ ಬೇರೆ ಊರಿಂದ ನನಗೆ ತುಂಬಾ ಬ್ಲೌಸಸ್ ಬರುತ್ತೆ. ಸೊ ಅದನ್ನೆಲ್ಲ ನಾನು ನೀಟಾಗಿ ಸ್ಟಿಚ್ ಮಾಡಿಕೊಟ್ಟಾಗ ಅವರು ಮತ್ತೊಮ್ಮೆ ಕೊಟ್ಟು ಕಳಿಸ್ತಾರೆ. ಇಲ್ಲ ಇದು ಬೇರೆ ಊರ್ದಪ್ಪ ಅಂತ ಅಂದ್ಕೊಂಡು ನಾವು ಬಿಟ್ಟಿಯಲ್ಲಿ ಸ್ಟಿಚ್ ಮಾಡಿಕೊಟ್ರೆ ಅವರು ಇನ್ನೊಮ್ಮೆ ಸ್ಟಿಚಿಂಗಿಗೆ ಕೊಡಲ್ಲ. ಸೊ ಅದರಿಂದ ಏನಾಗುತ್ತೆ ಅಂದರೆ, ಈಗ ನೋಡಿ ನಾನು ನಮ್ಮೂರಲ್ಲಿ ಅವ್ರದ್ದು ಸ್ಟಿಚ್ ಮಾಡಿಕೊಡ್ನಲ್ವ. ಸೊ ಅವರು ಬೇರೆ ಊರಿಗೆ ಹೋದಾಗ ಅವ್ರಿಗೆ ಏನಾದ್ರು ಇಷ್ಟ ಆಯಿತು, ಅವ್ರು ಹಾಕ್ಕೊಂಡಿದ್ದು ನೋಡಿ ಬೇರೆಯವ್ರಿಗೆ ಇಷ್ಟ ಆಗುತ್ತೆ. ಸೊ ಹೀಗೆ ಒಬ್ಬರಿಂದ ಒಬ್ಬರು ಬ್ಲೌಸಸ್ ನಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ಥರ ಆಗಬೇಕು ಅಂದರೆ ಏನು ಮಾಡಬೇಕು, ನಾವು ಬ್ಲೌಸ್ ಫಿನಿಶಿಂಗ್ ಅನ್ನೋದು ತುಂಬಾ ನೀಟಾಗಿ ಮಾಡಿಕೊಡ್ಬೇಕು. ಆದಷ್ಟು ಅವ್ರು ಹೇಳೋದಕ್ಕಿಂತ ಹೆಚ್ಚಾಗಿ ನಾವು ಬ್ಲೌಸ್ ನೀಟ್ನೆಸ್ನ ಕಾಯಿಸಿ ಸ್ಟಿಚ್ ಮಾಡಿ ಕೊಡಬೇಕು. ಆಗ ನಮಗೆ ಸ್ಟಿಚಿಂಗಲ್ಲಿ, ನಮ್ಮ ಟೈಲರಿಂಗ್ ಉದ್ಯೋಗದಲ್ಲಿ ನಮಗೆ ಯಶಸ್ಸು ಕಾಣೋಕ್ಕೆ ಈಸಿ ಆಗುತ್ತೆ. ಸೊ ಇದನ್ನು ನಾನು ತುಂಬಾ
ನಂಬ್ತೀನಿ, ನನಗೆ ಆ ರೀತಿ ಆಗಿದೆ ಕೂಡ. ಸೊ ಇದಿಷ್ಟು ನನ್ನ ಅನುಭವ. ಸೊ ಈ ಅನುಭವ ನಿಮಗೆ ಹೇಗೆ ಅನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮಗೂ ಈ ರೀತಿ ಏನಾದರೂ ಆಗಿದೆಯಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಇದು ಉಪಯೋಗ ಆಗುವಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಉಪಯೋಗ ಆಗಲಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.